ಎಂಆರ್ ಸ್ಕೂಲ್ನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳು. ಹೀಗೆ ಅತಿಥಿಗಳನ್ನು ಪರೇಡ್ ಮಾಡುತ್ತಾ ಕರೆದುಕೊಂಡು ಬರ್ತಿರುವ ವಿದ್ಯಾರ್ಥಿಗಳು. ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಹೀಗೆ 10 ಹಲವು ದಾರ್ಶನಿಕರ ವೇಷದಲ್ಲಿ ಮಕ್ಕಳು ಮಿಂಚ್ತಾ ಇದ್ರು. ಅಂದ ಹಾಗೆ ಈ ರೀತಿಯ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಮುಧೋಳ ರಾಯಲ್ ಸ್ಕೂಲ್ನಲ್ಲಿ. ಹೌದು, ಇಲ್ಲಿ ಎಂಆರ್ಎಸ್ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ರನ್ ವಾಹಿನಿಯ ಎಂಡಿ ಆಗಿರುವ ಚಂದ್ರಶೇಖರ್ ಪಮ್ಮಾರ್ ಅವರು ಮುಖ್ಯ ಅತಿಥಿಯಾಗಿ ಧ್ವಜಾರೋಹಣ ಮಾಡಿದ್ರು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರ ಸ್ವಾತಂತ್ರ್ಯದ ಬಗ್ಗೆ ಮಾಹಿತಿ ನೀಡಿದ್ರು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಆಗತ್ತೆ, ಮಧ್ಯರಾತ್ರಿ 12 ಗಂಟೆಗೆ ಯಾಕೆ ಸ್ವಾತಂತ್ರ್ಯ ಆಯಿತು ಅನ್ನುವಂಥದ್ರ ಬಗ್ಗೆ ಇತಿಹಾಸವನ್ನು ನೋಡಬೇಕಾದ್ರೆ, ಇತಿಹಾಸವನ್ನು ತಿಳಿದುಕೊಂಡು ಮಾತ್ರ ಇತಿಹಾಸವನ್ನು ಮುಂದೆ ಬರೆಯಬಲ್ಲ ಅನ್ನುವಂಥ ಮಾತಿನಂತೆ ಇವತ್ತಿನ ವಿದ್ಯಾರ್ಥಿಗಳು ಆ ಇತಿಹಾಸವನ್ನು ತಿಳಿದುಕೊಂಡು ಸಾಕಷ್ಟು ರೀತಿಯ ಭಾಷಣಗಳನ್ನು ಮಾಡಿದರು. ಹಾಗೆಯೇ ಅರಳಿಕಟ್ಟಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮುಂಬರುವ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು. ಆಗಸ್ಟ್ 24ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ನಾವು ಇಲ್ಲಿ ನಮ್ಮ 5ನೇ ಒಂದು ವಾರ್ಷಿಕೋತ್ಸವದ ಫೌಂಡೇಶನ್ನು ಮತ್ತು ಹಾಗೂ ನಮ್ಮ ವಿವಿಧ ಎಲ್ಲ ಸಂಘ ಸಂಸ್ಥೆಗಳ ಒಂದು ವಾರ್ಷಿಕ ಸಭೆ GB ಇರುವುದರಿಂದ ಎಲ್ಲವನ್ನ ಒಟ್ಟುಗೂಡಿ ಒಂದು ಅದ್ದೂರಿ ಸಮಾರಂಭವನ್ನು ಏರ್ಪಾಡವನ್ನು ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು 5 ಜನ ರೈತರಿಗೆ ಮುಧೋಳ ತಾಲೂಕಿನಲ್ಲಿ ಒಳ್ಳೆಯ ಕೃಷಿಯಲ್ಲಿ ಸಾಧನೆ ಮಾಡಿದಂಥವರಿಗೆ ನಾವು ಅವರಿಗೆ ಒಂದು ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಲು ನಾವು ನಿನ್ನೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದೇವೆ. ಇದೇ ವೇಳೆ ಮುಧೋಳ ರಾಯಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಚಂದ್ರಶೇಖರ್ ನಾಗವಂದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ರೈಟ್ಸ್ ಅಂತ ಹೇಳಿ ಬರುತ್ತೆ, ಫಂಡಮೆಂಟಲ್ ರೈಟ್ಸ್. ಇದನ್ನ ಗವರ್ನಮೆಂಟ್ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಕೊಟ್ಟಿರುತ್ತೆ. ಯಾರಾದರೂ ಇದನ್ನ ಉಲ್ಲಂಘನೆ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೋರ್ಟಲ್ಲಿ ಹೋಗಿ ಕೇಳುವ ಹಕ್ಕಿದೆ. ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬಂದಾಗ ಗವರ್ನಮೆಂಟ್ ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ರೆಸ್ಪೆಕ್ಟಿಂಗ್ ನ್ಯಾಷನಲ್ ಫ್ಲಾಗ್, ರೆಸ್ಪೆಕ್ಟಿಂಗ್ ನ್ಯಾಷನಲ್ ಆಂಥಮ್, ರೆಸ್ಪೆಕ್ಟಿಂಗ್ ದ ಹೆರಿಟೇಜ್, ರೆಸ್ಪೆಕ್ಟಿಂಗ್ ದ ಕಲ್ಚರ್. ಸೊ ಈ ಆಗಸ್ಟ್ 15 ಹೀಗೇ ಮಾಡಬೇಕಂತ ಎಲ್ಲಿಯೂ ಹೇಳಲ್ಲ. ಆದರೆ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ ಬರಲಿ, ದೇಶದ ಬಗ್ಗೆ ಕಾಳಜಿ ಬರಲಿ, ನಮ್ಮತನದ ಬಗ್ಗೆ ಹೆಮ್ಮೆ ಬರಲಿ ಅಂತ ಹೇಳಲಿಕ್ಕೆ, ಮಕ್ಕಳಲ್ಲಿ ಅದನ್ನೆಲ್ಲ ಬೆಳೆಸಲಿಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇಷ್ಟೊಂದೆಲ್ಲ ಪ್ರೋಗ್ರಾಮ್ಗಳನ್ನು ಮಾಡಿ ದೇಶದ ಭಕ್ತಿಯ ಬಗ್ಗೆ ನಾವು ಬೆಳೆಸ್ತಾ ಹೋಗ್ತೀವಿ. ಇನ್ನು ಈ ವೇಳೆ ಮುಧೋಳ ರಾಯಲ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. Today celebrating 70th Independence Day that we got on August 15, 1947. India got independence on 15th August 1947. We should remember national leaders like Mahatma Gandhi ji, Jawaharlal Nehru. ವಿದ್ಯಾರ್ಥಿಗಳು ವಿವಿಧ ಪೋಷಾಕುಗಳಲ್ಲಿ ದೇಶಭಕ್ತಿ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಇದು ನೋಡುಗರ ಗಮನ ಸೆಳೆಯುವಂತೆ ಮಾಡಿತು.
ಪುಟಾಣಿಗಳ ಭಾಷಣ ನಿಜಕ್ಕೂ ಖುಷಿ ನೀಡಿತು. ಈ ವೇಳೆ ಶಾಲೆಯ ಮುಧೋಳ ರಾಯಲ್ ಸ್ಕೂಲ್ ಅಧ್ಯಕ್ಷೆ ಸವಿತಾ ಅರಳಿಕಟ್ಟಿ, ಉಪಾಧ್ಯಕ್ಷೆ ರಾಜೇಶ್ವರಿ ಕುಮಾರ್, ಕಾರ್ಯದರ್ಶಿಗಳಾದ ವಿನಾಯಕ ಅರಳಿಕಟ್ಟಿ, ಆಡಳಿತಾಧಿಕಾರಿ ಇಂದಿರಾ ಸಾತನೂರು ಸೇರಿದಂತೆ ಎಲ್ಲ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಸಿಬ್ಬಂದಿಗಳು ಮತ್ತು ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.